ಸಿಬಿಎಸ್ಇ 10 ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳೇ ಗಮನಿಸಿ, ನಿಮ್ಮ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಈಗಾಗಲೇ ರಿಲೀಸ್ ಆಗಿದೆ. ಬಟ್ ನೆಕ್ಸ್ಟ್ 3 ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಫೋಟೋ ಕಾಪಿ, ವೆರಿಫಿಕೇಶನ್ ಅಂಡ್ ರಿವ್ಯಾಲ್ಯೂಯೇಷನ್. ವಿಡಿಯೋವನ್ನು ಲಾಸ್ಟ್ ವರೆಗೆ ನೋಡಿ. ಎಕ್ಸಾಕ್ಟ್ ಡೇಟ್ಸ್ ಅಂಡ್ ಫೀಸಸ್ ಅಂಡ್ ರೂಲ್ಸ್ ಬಗ್ಗೆ ಸಿಂಪ್ಲಿಫೈ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನಮಸ್ಕಾರ ಗೆಳೆಯರೇ, ಸ್ವಾಗತ ಕೈಟ್ ಲರ್ನಿಂಗ್ಗೆ. ನಾನು ಅನಸ್ PS. ಇಂದು ಸಿಬಿಎಸ್ಇ ಸಪ್ಲಿಮೆಂಟರಿ 2025 ರಿಸಲ್ಟ್ ಬಗ್ಗೆ ಫುಲ್ ಕ್ಲಾರಿಟಿ ಕೊಡುತ್ತೇನೆ. 10ನೇ ತರಗತಿ ಆಗಿರಲಿ 12ನೇ ತರಗತಿ ಆಗಿರಲಿ, ಈ ವಿಡಿಯೋ ನಿಮಗೊಂದು ವ್ಯಾಲ್ಯೂಯಬಲ್ ಗೈಡ್ ಕೊಡುತ್ತೆ. ಸಿಬಿಎಸ್ಇ ನಿಮ್ಮ ಪ್ರಕಾರ ನಿಮಗೆ 3 ಸ್ಟೆಪ್ಸ್ ಅವೈಲೇಬಲ್ ಇವೆ. ಸ್ಟೆಪ್ 1 ಆನ್ಸರ್ ಶೀಟ್ ಫೋಟೋ ಕಾಪಿ. ಸ್ಕ್ಯಾನ್ಡ್ ಫೋಟೋ ಕಾಪಿಗೆ ರಿಕ್ವೆಸ್ಟ್ ಮಾಡಿ ಪೇಪರ್ ಇವ್ಯಾಲ್ಯೂಯೇಟ್ ಹೇಗಾಯಿತು ಅಂತ ನೋಡಬಹುದು. ಅದೇ ರೀತಿ ಮಾರ್ಕಿಂಗ್ನಲ್ಲಿ ಎಡವಟ್ಟಿದ್ರೆ ಸ್ಪಾಟ್ ಮಾಡಬಹುದು. ಸ್ಟೆಪ್ 2 ಮಾರ್ಕ್ಸ್ ವೆರಿಫಿಕೇಶನ್. ಆನ್ಸರ್ ಶೀಟ್ ನೋಡಿದ ಮೇಲೆ ವೆರಿಫಿಕೇಶನ್ ಅಪ್ಲೈ ಮಾಡಿ ಟೋಟಲಿ ಮಾರ್ಕ್ ಚೆಕ್ ಮಾಡಬಹುದು. ಅದೇ ರೀತಿ ಫೋಟೋ ಕಾಪಿ ತೆಗೆದ ಮೇಲೆ ಮಾತ್ರ ವೆರಿಫಿಕೇಶನ್ ಪಾಸಿಬಲ್. ಸ್ಟೆಪ್ 3 ರಿವ್ಯಾಲ್ಯೂಯೇಷನ್. ಸ್ಪೆಸಿಫಿಕ್ ಕ್ವಶನ್ಸ್ ರಾಂಗ್ ಮಾರ್ಕ್ ಇದ್ದರೆ ಚಾಲೆಂಜ್ ಮಾಡಬಹುದು. 100 rupees ಪರ್ ಕ್ವಶನ್ ಚಾರ್ಜ್ ಆಗಿರುತ್ತೆ. ಎಗೇನ್ ಹೇಳ್ತೇನೆ, ಫೋಟೋ ಕಾಪಿ ಕಂಪಲ್ಸರಿ. ಅದೇ ರೀತಿ ಮುಖ್ಯವಾದ ದಿನಾಂಕಗಳು, ಈ ಡೇಟ್ಸ್ನ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋಟೋ ಕಾಪಿ ಡೇಟ್ ಬಂದಿರುವುದು ಆಗಸ್ಟ್ 6 ಮತ್ತು 7. ವೆರಿಫಿಕೇಶನ್ ಅದೇ ರೀತಿ ರಿವ್ಯಾಲ್ಯೂಯೇಷನ್ ಡೇಟ್ ಬಂದಿರೋದು ಆಗಸ್ಟ್ 13 ಮತ್ತು 14. ಅದೇ ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋಟೋ ಕಾಪಿ ಬಂದಿರೋದು ಆಗಸ್ಟ್ 8 ಮತ್ತು 9. ಅದೇ ರೀತಿ ವೆರಿಫಿಕೇಶನ್ ರಿವ್ಯಾಲ್ಯೂಯೇಷನ್ ಬಂದಿರುವುದು ಆಗಸ್ಟ್ 18 ಮತ್ತು 19. ಹಾಲಿಡೇಸ್ಗೆ ಕೂಡ ಪ್ರೊಸೆಸ್ ವರ್ಕ್ ಆಗಿರುತ್ತೆ. ಅದೇ ರೀತಿ ಫೀಸ್ ಸ್ಟ್ರಕ್ಚರ್ ಬಂದಿರೋದು 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋಟೋ ಕಾಪಿಗೆ 700 rupees ಆಗಿರುತ್ತೆ. ಅದೇ ರೀತಿ ವೆರಿಫಿಕೇಷನಿಗೆ 500 ರೂಪಾಯಿ ಆಗಿರುತ್ತೆ. ಅದೇ ರೀತಿ ರಿವ್ಯಾಲ್ಯೂಯೇಷನಿಗೆ ಪರ್ ಕ್ವಶನ್ಸಿಗೆ 100 ರೂಪಾಯಿ ಆಗಿರುತ್ತೆ. ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋಟೋ ಕಾಪಿಗೆ 500 ರೂಪಾಯಿ ಮತ್ತು ವೆರಿಫಿಕೇಷನಿಗೆ 500 ರೂಪಾಯಿ ಆಗಿರುತ್ತೆ. ರಿವ್ಯಾಲ್ಯೂಯೇಷನಿಗೆ ಪರ್ ಕ್ವಶನ್ಗೆ 100 ರೂಪಾಯಿ ಆಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸ್ನ ಹೇಳ್ಕೊಡ್ತೇನೆ, CBSE ವೆಬ್ಸೈಟ್ನಲ್ಲಿ ಹೇಗೆ ಅಪ್ಲೈ ಮಾಡೋದಂತ. ಒಂದನೇದಾಗಿ ವಿಸಿಟ್ CBSE ಅಫಿಷಿಯಲ್ ವೆಬ್ಸೈಟ್. ಎರಡನೇದಾಗಿ ಲಾಗಿನ್ ಮಾಡಿ ಮತ್ತೆ ಸೆಲೆಕ್ಟ್ ಫೋಟೋ ಕಾಪಿ ಆಫ್ ಆನ್ಸರ್ ಬುಕ್. ನಂತರ ಸಬ್ಜೆಕ್ಟ್ ಚೂಸ್ ಮಾಡಿ. ಅದೇ ರೀತಿ ಆನ್ಲೈನ್ ಪೇಮೆಂಟ್ ಕಂಪ್ಲೀಟ್ ಮಾಡಿ. ಸ್ಕ್ಯಾನ್ಡ್ ಆನ್ಸರ್ ಶೀಟ್ ಡೌನ್ಲೋಡ್ ಮಾಡಿ. ರಿವ್ಯೂ ಯುವರ್ ಪೇಪರ್ ಆ್ಯಂಡ್ ವೆರಿಫಿಕೇಶನ್ ಆರ್ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿ. ಲೆಟ್ಸ್ ರೀಕ್ಯಾಪ್. CBSE ಸಪ್ಲಿಮೆಂಟರಿ ರಿಸಲ್ಟ್ ಔಟ್ ಆಗಿದೆ. ಸೊ 3 ಸ್ಟೆಪ್ಸ್ ಇದೆ: ಫೋಟೋ ಕಾಪಿ, ವೆರಿಫಿಕೇಶನ್ ಅಂಡ್ ರಿವ್ಯಾಲ್ಯೂಯೇಷನ್. ಒಂದನೇದಾಗಿ ಡೇಟ್ಸ್ ಫಾಲೋ ಮಾಡಿ. ಎವ್ರಿಥಿಂಗ್ ಆನ್ಲೈನ್ ಅಲ್ಲೇ ಆಗಿರುತ್ತೆ. ಅದೇ ರೀತಿ ಫೀಸ್ ನಾನ್ ರಿಫಂಡಬಲ್ ಆಗಿರುತ್ತೆ. ಅದೇ ರೀತಿ ಮುಖ್ಯವಾಗಿ ಅಪ್ಲೈ ಓನ್ಲಿ ಆಫ್ಟರ್ ಕೇರ್ಫುಲ್ ಥಾಟ್. ಸೊ ಇದು ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, CBSE ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಕಮೆಂಟ್ ನಲ್ಲಿ ಡೌಟ್ ಇದ್ರೆ ಕೇಳಿ, ಅದೇ ರೀತಿ ರಿಪ್ಲೈ ಕೊಡುತ್ತೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಬಾಯ್.